ಕನ್ನಡ ನಾಡಿನ ಜೀವನದಿಗಳಿಗೆ ಈಗ ರಾಜಕಳೆ ಬಂದಿದೆ. ಕೇರಳದ ವಯನಾಡ್ನಲ್ಲಿ ಮಳೆಯಾಗಿದ್ದು ಕರುನಾಡಿಗೆ ಜೀವಕಳೆ ಬರ್ತಾ ಇದೆ. ಇನ್ನು ಕೇವಲ 7 ದಿನದಲ್ಲಿ ಮೈದುಂಬಿದ್ದವು ಕೆಆರ್ಎಸ್ ಕಬಿನಿ ಕಂಗಾಲಾಗಿದ್ದಂತಹ ಅನ್ನದಾತನಿಗೆ ಕಾವೇರಿ ವರದಾನವನ್ನು ನೀಡಿದೆ. ಈ ಕನ್ನಡ ನಾಡಿನ ಜೀವನದಿಗಳಿಗೆ ಈಗ ರಾಜಕಳೆ ಬಂದಿದೆ. ಕೇರಳದ ವಯನಾಡ್ನಲ್ಲಿ ಮಳೆ, ಕರುನಾಡಿಗೆ ಜೀವಕಳೆ. ಕೇವಲ 7 ದಿನದಲ್ಲೇ ಮೈದುಂಬಿದ್ವು ಕೆಆರ್ಎಸ್ ಹಾಗೂ ಕಬಿನಿ. ಕಂಗಾಲಾಗಿದ್ದ ಅನ್ನದಾತನಿಗೆ ಕಾವೇರಿ ವರದಾನ ಆಗಿದೆ. ಒಂದೇ ವಾರದಲ್ಲಿ ಕೆಆರ್ಎಸ್ನಲ್ಲಿ 10 ಅಡಿ ನೀರು ಏರಿಕೆಯನ್ನ ಕಂಡಿದೆ. ಕಳೆದ ವಾರವಷ್ಟೇ 80 ಅಡಿಗೆ ನೀರಿನ ಮಟ್ಟ ಕುಸಿತವನ್ನ ಕಂಡಿತ್ತು. ವಾರದಲ್ಲಿ ನೀರಿನ ಮಟ್ಟ 80ರಿಂದ 91.80 ಅಡಿಗೆ ಜಂಪ್ ಆಗಿದೆ. ಕೆಆರ್ಎಸ್ ಜಲಾಶಯವು ಬತ್ತುವಂತಹ ಆತಂಕ ಮನೆ ಮಾಡಿತ್ತು. ಏನು ಆತಂಕವನ್ನ ಈಗ ಒಂದು ತಾತ್ಕಾಲಿಕವಾಗಿ ಮಾಯ ಆಗಿರುವಂಥದ್ದು. ಸದ್ಯ ಕಾವೇರಿ ಕೊಳದಲ್ಲಿ ಮಳೆಯ ಪ್ರಮಾಣ ಕುಸಿತವನ್ನ ಕಂಡಿದೆ. ಹೀಗಾಗಿ ಕೆಆರ್ಎಸ್ ಒಳ ಹರಿವು 7,515 ಕ್ಯೂಸೆಕ್ ಇದ್ದು ಸದ್ಯ ಕೆಆರ್ಎಸ್ನಲ್ಲಿ 17,253 ಟಿಎಂಸಿ ನೀರಿರುವಂಥದ್ದು. ಕನ್ನಡ ನಾಡಿನ ಜೀವನದಿಗಳಿಗೆ ಈಗ ರಾಜಕಳೆ ಬಂದಿದೆ. ಕೇರಳದ ವಯನಾಡ್ನಲ್ಲಿ ಮಳೆ ಆಯಿತು, ಕರುನಾಡಿನಲ್ಲಿ ಜೀವಕಳೆ ಬಂತು ನದಿಗಳಿಗೆ. ಕಳೆದ 7 ದಿನದಲ್ಲಿ ಅಂದ್ರೆ ಒಂದು ವಾರದಲ್ಲೇ ಕೆಆರ್ಎಸ್ ಹಾಗೂ ಕಬಿನಿ ಮೈದುಂಬಿರುವಂಥದ್ದು. ಕಂಗಾಲಾಗಿದ್ದ ಅನ್ನದಾತರಿಗೆ ಈಗ ಕಾವೇರಿ ವರದಾನ ಆಗಿರುವಂಥದ್ದು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 10 ಅಡಿಗೆ ಏರಿಕೆಯನ್ನ ಕಂಡಿದೆ. ಒಂದೇ ವಾರದಲ್ಲಿ ಕೆಆರ್ಎಸ್ನಲ್ಲಿ 10 ಅಡಿ ಏರಿಕೆ ಕಂಡಿರುವಂಥದ್ದು. ಕಳೆದ ವಾರವಷ್ಟೇ ಬರೀ 80 ಅಡಿಗೆ ನೀರು ಕುಸಿದಿತ್ತು, ನೀರಿನ ಮಟ್ಟ ಇತ್ತು. ಈಗ ವಾರದಲ್ಲಿ ನೀರಿನ ಮಟ್ಟ 80ರಿಂದ 91.80 ಅಡಿಗೆ ಜಂಪ್ ಆಗಿದೆ. ಅಂದರೆ 10 ಅಡಿ ನೀರು ಏರಿಕೆಯನ್ನು ಕಂಡಿದೆ. ಕೆಆರ್ಎಸ್ ಜಲಾಶಯವು ಬತ್ತುವಂತಹ ಆತಂಕ ಮನೆ ಮಾಡಿತ್ತು ರೈತರಿಗೆ. ಏನಪ್ಪ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಆತಂಕಗೊಂಡಿದ್ರು ರೈತರು. ತಾತ್ಕಾಲಿಕವಾಗಿ ಈಗ ಆತಂಕ ಮಾಯ ಆಗಿದೆ. ಆದರೆ ಮುಂದೆ ಎದುರಾಗಲಿದೆ ಒಂದು ಏನು ಮಳೆಯ ಕೊರತೆ ಇರೋದ್ರಿಂದ ನೀರಿನ ಕೊರತೆ ಉಂಟಾಗುತ್ತೆ. ಹೀಗಾಗಿ ಕೆಆರ್ಎಸ್ ಒಳಹರಿವು ಕೂಡ 5,515 ಕ್ಯೂಸೆಕ್ ಇರುವಂಥದ್ದು. ಸದ್ಯ ಕೆಆರ್ಎಸ್ನಲ್ಲಿ 17,253 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕನ್ನಡ ನಾಡಿನ ಜೀವನದಿಗಳಿಗೆ ರಾಜಕಳೆ ಬಂದಿದೆ. ಅಂದರೆ ವಯನಾಡ್ನಲ್ಲಿ ಮಳೆ ಆಯಿತು, ಹಾಗಾಗಿ ಕರ್ನಾಟಕದಲ್ಲಿ ನದಿಗಳಿಗೆ ನೀರು ಬಂತು. ಕಬಿನಿ ಕೆಆರ್ಎಸ್ನಲ್ಲಿ ಮೈದುಂಬಿ ನೀರು ಹರಿತಾ ಇದೆ ತಾತ್ಕಾಲಿಕವಾಗಿ. ಅದು ಖಾಲಿ ಆದರೆ ಮುಂದಿನ ಸ್ಥಿತಿ ಏನಾಗುತ್ತೋ ಅನ್ನುವಂಥದ್ದು. ಅಂದರೆ 10 ಅಡಿ ಒಂದೇ ವಾರದಲ್ಲಿ 10 ಅಡಿ ನೀರು ಕೆಆರ್ಎಸ್ನಲ್ಲಿ ಏರಿಕೆಯನ್ನು ಕಂಡಿದೆ. ಕಂಗಾಲಾಗಿದ್ದಂತಹ ಅನ್ನದಾತರಿಗೆ ಎಲ್ಲೋ ಒಂದು ಕಡೆ ಆತಂಕ ದೂರ ಆಯಿತು. ಒಂದೇ ವಾರದಲ್ಲಿ ಕೆಆರ್ಎಸ್ನಲ್ಲಿ 10 ಅಡಿ ನೀರು ಏರಿಕೆ ಆಯಿತು. ಕಳೆದ ವಾರವಷ್ಟೇ 80 ಅಡಿಗೆ ಕುಸಿತ ಕಂಡಿತ್ತು ನೀರಿನ ಮಟ್ಟ. ರೈತರು ಆತಂಕಗೊಂಡಿದ್ರು, ಏನಪ್ಪ ನೀರು ಕುಡಿಯೋದಕ್ಕೂ ನೀರು ಸಿಗೋದಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಆಗಿತ್ತು ಜನರಿಗೆ. ಈಗ ಒಂದು ವಾರದಲ್ಲಿ ನೀರಿನ ಮಟ್ಟ 10 ಅಡಿ ಏರಿಕೆಯನ್ನು ಕಂಡಿದೆ. ಕೆಆರ್ಎಸ್ ಜಲಾಶಯವು ಬತ್ತುವಂತಹ ಆತಂಕ ಮನೆ ಮಾಡಿತ್ತು. ಒಂದು ವಾರದಲ್ಲಿ 10 ಅಡಿ ಏರಿಕೆ ಕಂಡಿದ್ದು ಎಲ್ಲ ಒಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು. ಈಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಆತಂಕ ದೂರ ಆಗಿದೆ. ಆದರೆ ಮುಂದೆ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಮಳೆ ಸರಿಯಾದ ಪ್ರಮಾಣದಲ್ಲಿ ಆದರೆ ತೊಂದರೆ ಇರೋದಿಲ್ಲ, ಇಲ್ಲ ಅಂದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗುವಂಥದ್ದು ರೈತರಿಗೆ.